ನೋಡ್ರಿ ಕೌಳಿಕಾಯಿ ಯಾವ ಥರ ಗುಜ್ಜ ಬಿಟ್ಟೈತಿ. ಇನ್ನೆಲ್ಲೆಲ್ಲಿಂದೆಲ್ಲ ಬಂದು ಕೊಯ್ಕಿ ಹೋಗ್ತಾರೆ, ನಮಗೇನು ಒಂದು ಸಿಗೋಂಗಿಲ್ಲ. ಈ ಥರ ಕುಟ್ಟಿ ಭಾಗ ಮಾಡ್ಕೋಬೇಕು, ಹೊಡಿಬೇಕು ಈ ಥರ. ನೋಡ್ರಿ ಇವತ್ತು ಸ್ಪೆಷಲಾಗಿ ಉಪ್ಪಿನಕಾಯಿ ಹಾಕಕ್ಕೆ ಬಂದೀನಿ. ಕೌಳಿಕಾಯಿ ಉಪ್ಪಿನಕಾಯಿ. ಈ ಸೀಸನ್ನಾಗೆಲ್ಲ ಕೌಳಿಕಾಯಿ ಇಷ್ಟಿಷ್ಟು ದೊಡ್ಡ ಆಗ್ಯಾವೆ. ಇವತ್ತು ಕೌಳಿಕಾಯಿ ಕೊಯ್ದು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಕೌಳಿಕಾಯಿ ಕೊಯ್ಬೇಕಲ್ಲ. ನೋಡ್ರಿ ಕೌಳಿಕಾಯಿ ಕೊಯ್ಯೋದಾರೆ ಒಂದು ಬಾಕ್ಸ ನೀರು ಹಾಕಿ ಇಟ್ಕೋಬೇಕು, ಇಲ್ಲ ಅಂದರೆ ಮ್ಯಾಣ ಜಾಸ್ತಿ ಆಗ್ಬಿಡ್ತೈತಿ. ನೀರಿಗಾದ್ರೆ ಬಿಡ್ತೈತಿ ಮ್ಯಾಣ. ನೋಡ್ರಿ ಕೌಳಿಕಾಯಿ ಯಾವ ಥರ ಗುಜ್ಜ ಬಿಟ್ಟೈತಿ. ಇನ್ನೆಲ್ಲೆಲ್ಲಿಂದೆಲ್ಲ ಬಂದು ಕೊಯ್ಕಿ ಹೋಗ್ತಾರೆ, ನಮಗೇನು ಒಂದು ಸಿಗೋಂಗಿಲ್ಲ. ಕೌಳಿಕಾಯಿ ಕೊಯ್ಕಿ ಬಂದಿನಿ, ತೊಳೆದೆಲ್ಲ ಇದಕ್ಕೆ ಹಾಕಿದ್ದೀನಿ. ಜಿಪ್ಪಿ ಭಾಗ ಮಾಡ್ಕೋಬೇಕು ಉಪ್ಪಿನಕಾಯಿ ಹಾಕಿದರೆ. ಈ ಥರ ಕುಟ್ಟಿ ಭಾಗ ಮಾಡ್ಕೋಬೇಕು, ಹೊಡಿಬೇಕು ಈ ಥರ. ಈ ಥರ ಹೊಡೆದು ಪುಡಿ ಮಾಡ್ಕೋಬೇಕು. ಪುಡಿ ಉಪ್ಪು ಹಾಕಿ ಕಲಸಿಡ್ಕೋಬೇಕು. ಆಮೇಲೆ ಖಾರ ಹಾಕ್ಬೇಕಾ. ಅಷ್ಟೇ ಉಪ್ಪೆಲ್ಲ ಮಿಕ್ಸ್ ಆಗಿರ್ತೈತಿ ಇದಕ್ಕೆ. ಬಾಣಿಗೆ ಇಡ್ತಾಯಿದ್ದೀನಿ, ಒಗ್ಗರಣೆ ಮಾಡ್ಕೋಬೇಕು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ರೆಡಿ ಆಯ್ತು. ಬ್ಯಾಡಿಗೆ ಮೆಣಸಿನ ಪುಡಿ, ಜೀರಿಗೆ, ಸಾಸಿವೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು. ಜಪ್ಪಿ ಇಟ್ಕೊಂಡಿದ್ದು ಕೌಳಿಕಾಯಿ, ಕೌಳಿಕಾಯಿ ಉಪ್ಪಿನಕಾಯಿ ರೆಡಿ. ಇನ್ನು ಊಟಕ್ಕೆ ಹಾಕಿನದೈತಿ, ಊಟ ಮಾಡೋದೈತಿ. ಸಕ್ಕತ್ತಾಗ ಉಪ್ಪಿನಕಾಯಿ. ನೋಡಿದ್ರಲ್ಲ ಕೌಳಿಕಾಯಿ ಉಪ್ಪಿನಕಾಯಿ ಹಾಕೋದು ಸಿಂಪಲ್ಲಾಗಿ. ಒಂದು ವಾರ ಅಡ್ಡಿಲ್ಲ, ಕರು ಅಂತವೆ. ಆಮೇಲೆ ಮಿದುವಾಕವೆ, ಇಡ್ಕೊ ತಿನ್ಬೋದು. ಏನೋ ಒಂದು ತಿಂಗಳಾದರೂ ತಿನ್ಬೋದು, ಆದರೆ ಮಿದುವಾಗ್ಬಿಡ್ತಾವೆ. ಒಂದು ವಾರ ಕರು ಅಂತವೆ. ಉಪ್ಪಿನಕಾಯಿ ಸಖತ್ತಾಗ್ಯವೆ. ತರಕಾರಿ ಸಾಂಬಾರು ಮಾಡ್ಕೊಂಡ್ರೆ
ನೆಂಚಕ್ಕೆ ಏನು ಬೇಡ, ಇದೇ ಉಪ್ಪಿನಕಾಯಿ ಸಾಕು ನೋಡಿರಿ, ಅಷ್ಟು ಸಖತ್ತಾಗಿ ಉಪ್ಪಿನಕಾಯಿ. ಕವಳಿಕಾಯಿ ಅಂದ್ರೇ ಬಾಯಾಗ ನೀರು ಬರ್ತಾ ಇದ್ದಾವೆ. ಈ ಥರ ಉಪ್ಪಿನಕಾಯಿ ಹಾಕಿದರೆ ಭಾಳ ದಿವಸ ಇರೋದಿಲ್ಲ. ಉಪ್ಪಿನಕಾಯಿ ಕೊಯ್ದು ಚಡ್ಸಿ ಹಾಕಿದರೆ ಒಂದು ವರ್ಷವೂ ಇಟ್ಕೋಬೋದು. ನೀವು ಉಪ್ಪು ನೀರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಖಾರ ಹಾಕಿನ ತಿನ್ಬೋದು. ವರ್ಷ ಬಿಟ್ಟು 2 ವರ್ಷ ಮಾಡ್ಕೊಂಡ್ರು ಚಲೋ ಇರ್ತವೆ ಉಪ್ಪಿನಕಾಯಿ. ಅದು ಚಡ್ಸಿದ್ರೆ ಇರ್ತವೆ. ಇವೆಲ್ಲ ಹಾಕಿದರೆ ಭಾಳ ದಿವಸ ಇರೋದಿಲ್ಲ, ಒಂದು 8-10 ದಿವಸ ತಿನ್ಬೋದು. ಕಡಿಮೆ ಮೆತ್ತಗೋಗ್ಬಿಡ್ತವೆ. ಗಟ್ಟಿಯಾಗಿ ಇರಬೇಕು ಅಂದರೆ ಕವಳಿಕಾಯಿ ಹೆಂಗೆ ಗಿಡ್ನಾಗ ಇದ್ದಾವೆ ಅಷ್ಟೇ ಗಟ್ಟಿ ಇರ್ತವೆ ಚಡ್ಸಿ ಉಪ್ಪಿನಕಾಯಿ ಹಾಕಿದರೆ. ಉಪ್ಪು ನೀರಾಗ ನಾವು ತಕ್ಕೊಂಡು ಯಾವಾಗ ಬೇಕಾದರೂ ಉಪ್ಪಿನಕಾಯಿ ಹಾಕ್ಬೋದು. ನೋಡಿದ್ರಲ್ಲ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಹಾಗೇ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಹೊಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಉಪ್ಪಿನಕಾಯಿ ಸಖತ್ ಇದಾವೆ.